ಇರಾನ್ನ ಹಣೆ ಬರಹವನ್ನ ಮೊದಲೇ ಊಹಿಸಿದ್ರ ಒಬ್ಬ ಭಾರತೀಯ ಜ್ಯೋತಿಷಿ. ಇದ್ರ ಬಗ್ಗೆ ಶಾಕಿಂಗ್ ಹೇಳಿಕೆ ಬರ್ತಾ ಇದೆ ನೋಡಿ. ಅವರು ಮೊದಲೇ ಹೇಳಿಬಿಟ್ಟಿದ್ರು ಏನಾಗುತ್ತೆ ಇರಾನ್ನಲ್ಲಿ, ಯುದ್ಧ ಯಾಕಾಗುತ್ತೆ, ಹೆಂಗಾಗುತ್ತೆ ಅಂತ. ಇರಾನ್ನ ಒಂದು ಯುದ್ಧದ ಹಣೆ ಬರಹವನ್ನು ಮೊದಲೇ ಹೇಳಿದರು ಭಾರತೀಯ ಜ್ಯೋತಿಷಿ ಒಬ್ಬರು. ಅಮೆರಿಕ ಇಸ್ರೇಲ್ ಜಂಟಿ ಕಾರ್ಯಾಚರಣೆ ಏನಿದೆ ಅದರಲ್ಲಿ ಖಮೇನಿ ಸಾವನ್ನಪ್ಪಿದ್ದಾರೆ. ಖಮೇನಿ ಸಂಕಷ್ಟಗಳ ಬಗ್ಗೆ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು ಈ ಜ್ಯೋತಿಷಿ. ಭಾರತೀಯ ಮೂಲದ ಅಮೇರಿಕನ್ ಜ್ಯೋತಿಷ್ಯ ವೈರಲ್ ಆಗ್ತಾ ಇದೆ. ಅಮೆರಿಕ ಇರಾನ್ ಸಂಘರ್ಷಗಳ ಬಗ್ಗೆ ಮೊದಲೇ ಭವಿಷ್ಯವನ್ನು ನುಡಿದಿದ್ರು ಇವರು. ಕರಾರುವಕ್ಕೂ ಭವಿಷ್ಯವನ್ನು ನುಡಿದಿದ್ರು ನರಸಿಂಹರಾವ್ ಅವರು. ಅಮೆರಿಕದಲ್ಲಿರ್ತಾರೆ ಇವರು. ನರಸಿಂಹರಾವ್ ನುಡಿದಿದ್ದಂತಹ ಭವಿಷ್ಯವಾಣಿಯೊಂದು ಈಗ ನಿಜವಾಗಿದೆ. ಇರಾನ್ ಸರ್ವೋಚ್ಚ ನಾಯಕ ಆಗಿರುವಂತಹ ಖಮೇನಿ ಏನಿದ್ದಾರೆ ಅವರು ಮೃತಪಟ್ಟಿದ್ದಾರೆ. ದಾಳಿ ಬಗ್ಗೆ ಕಳೆದ ಜನವರಿಯಲ್ಲಿನೇ ಅವರು ಕರಾರುವಕ್ಕಾದಂತಹ ಒಂದು ಭವಿಷ್ಯವನ್ನು ನುಡಿದಿದ್ರು. ಅವರ ಅನೇಕ ಅಂದಾಜುಗಳು ಈಗ ನಿಜ ಆಗಿದೆ. ಈ ಪೈಕಿ ನೋಡಿ, ಖಮೇನಿಯವರ ಸಂಕಷ್ಟಗಳ ಬಗೆಗಿನ ಉಲ್ಲೇಖ ಕೂಡ ಈಗ ಅಚ್ಚರಿ ಮೂಡಿಸ್ತಾ ಇದೆ. ಅದರಲ್ಲಿ ಮೊದಲೇ ಹೇಳಿಬಿಟ್ಟಿದ್ರು ಇವರು. ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಖಾತೆಯಲ್ಲಿ ಪೋಸ್ಟನ್ನು ಕೂಡ ಮಾಡಿದ್ದಾರೆ ಆ ಭವಿಷ್ಯದ ಬಗ್ಗೆ. ಜನವರಿ ಫೆಬ್ರವರಿ ತಿಂಗಳಿನ ಹಲವು ವಿಡಿಯೋಗಳಲ್ಲಿ ಈ ಯುದ್ಧದ ಬಗ್ಗೆ ಉಲ್ಲೇಖ ಕೂಡ ಮಾಡಿದರು, ಕಷ್ಟಗಳ ಬಗ್ಗೆ. ಇರಾನ್ ಯುದ್ಧ ಮತ್ತು ಖಮೇನಿಯ ಪತನದ ಸಾಧ್ಯತೆ ಬಗ್ಗೆ ವಿವರಣೆ ಕೂಡ ಕೊಟ್ಟಿದ್ದರು ನರಸಿಂಹರಾವ್ ಅವರು. ಏಪ್ರಿಲ್ 2ರವರೆಗೆ ಇರಾನ್ನಲ್ಲಿ ಖಮೇನಿ ಆಡಳಿತ ಸುರಕ್ಷಿತವಲ್ಲ ಅಂತ ಕೂಡ ಒಂದು ಭವಿಷ್ಯವನ್ನು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಭವಿಷ್ಯ ಈಗ ನಿಜವಾಗಿದೆ. ಅಮೆರಿಕಾದಲ್ಲಿರುವಂತಹ ಭಾರತೀಯ ಜ್ಯೋತಿಷಿಯೊಬ್ಬರು ಈ ಇರಾನ್ ದೇಶಕ್ಕೆ ಸಂಬಂಧಪಟ್ಟ ಹಾಗೆ, ಖಮೇನಿಗೆ ಸಂಬಂಧಪಟ್ಟ ಹಾಗೆ, ಅವರ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೇ ಜ್ಯೋತಿಷ್ಯವನ್ನು ನೋಡಿದ್ರು ಜನವರಿ ಫೆಬ್ರವರಿಯಲ್ಲಿನೇ. ಹಿಂಗಾಗುತ್ತೆ. ಅವರ ಅಧಿಕಾರ ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ. ಏಪ್ರಿಲ್ 2ನೇ ತಾರೀಕುವರೆಗೂ ಕೂಡ ಅವರ ಅಧಿಕಾರ ಇರುತ್ತೋ ಇಲ್ವೋ ಅಂತ ಹೇಳಿದರು. ಅವ್ರು ಹೇಳ್ದಂಗೆ ಆಗಿದೆ. ಅಧಿಕಾರ ಏನು, ಅವರೇ ಇಲ್ಲ ಈಗ. ಅಮೆರಿಕ ಇಸ್ರೇಲ್ ನಡೆದಂತಹ ದಾಳಿಯಲ್ಲಿ ಖಮೇನಿ ಸಾವನ್ನಪ್ಪಿದ್ದಾರೆ. ಮುಂದಿನ ಒಬ್ಬ ನಾಯಕ ಯಾರು ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಹೀಗಿರುವಾಗ ಏನಾಗುತ್ತೆ ಅಂತಂದರೆ, ಈ ಭವಿಷ್ಯವಾಣಿ ಕೂಡ ಒಂದು ರೀತಿಯಲ್ಲಿ ನಿಜ ಅಂತ ಅನಿಸ್ಬಿಡುತ್ತೆ. ಕೆಲವರು ನಂಬೋದು, ನಮ್ಮದೇ ಕೂಡ ಇರಬಹುದು. ಆದರೆ ಇಲ್ಲಿ ಏನಾಗುತ್ತೆ, ಕೆಲವೊಬ್ಬರು ಯಾರು ಜ್ಯೋತಿಷ್ಯವನ್ನು ನಂಬುತ್ತಾರೋ, ಯಾರು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಅವರು ಇದಕ್ಕೆಲ್ಲ ಗಮನ ಕೊಡ್ತಾರೆ. ಹೌದು, ನಿಜವಾಗಿಯೂ ಇರ್ಬೋದು. ಯಾಕಂದರೆ ಭಾರತದಲ್ಲಿ ಇದಕ್ಕೆ ಸ್ವಲ್ಪ ದೊಡ್ಡ ಮಟ್ಟದ ಪ್ರಾಮುಖ್ಯತೆಯನ್ನು ನಂಬ್ತಾರೆ ಕೂಡ. ಈಗ ಇರಾನ್ ದೇಶದ ಈ ಒಂದು ವಿಚಾರವನ್ನು ಅವರು ಹೇಳಿರುವಂಥದ್ದಾಗಿರ್ಬೋದು, ಕೆಲವೊಂದು ವಿಚಾರಗಳನ್ನು ಉಲ್ಲೇಖ ಮಾಡಿರ್ಬೋದು, ಆಡಳಿತ ಬಗ್ಗೆ ಆಗಿರ್ಬೋದು, ಅವ್ರು ಹೇಳಿದಂಥದ್ದೆಲ್ಲವೂ ಕೂಡ ಈಗ ನಿಜ ಆಗಿದೆ. ಇದ್ರ ಬಗ್ಗೆ ಈಗ ಆಶ್ಚರ್ಯ ಮೂಡ್ತಾ ಇದೆ. ಹೌದು, ಅದೇ ರೀತಿಯಾಗಿ ಆಗಿದೆಯಲ್ಲ ಅಂತ. ಮೊದಲೇ ಎಲ್ಲವನ್ನು ಕೂಡ ನಿರ್ಧಾರ ಮಾಡಿ ಕೆಲವೊಂದು ವಿಡಿಯೋಗಳನ್ನು ಬಿಟ್ಟಿದ್ರು ಅವರ ಟ್ವಿಟರ್ ಅಕೌಂಟ್ನಲ್ಲಿ. ಅವರು ಕೆಲವೊಂದು ಚಾರ್ಟ್ಗಳನ್ನು ಕೂಡ ಗಮನಿಸ್ತಾ ಇರ್ಬೋದು. ಅದ್ರ ಬಗ್ಗೆ ಅವ್ರು ಈಗ ಮತ್ತೆ ಮಾತಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ ಟ್ವೀಟ್ ಮಾಡಿ. ನೋಡಿ, ನಾನು ಹೇಳಿದ್ದೆ ಈ ರೀತಿಯಾಗಿ ಹಿಂಗೆ ಆಗಿದೆ ಅಂತ ಹೇಳಿ. ಇದು ಕೂಡ ಒಂದು ರೀತಿಯಾಗಿ ಕೋಇನ್ಸಿಡೆಂಟು ಇರ್ಬೋದು, ಅಥವಾ ಅವ್ರು ಹೇಳಿದ ನಿಜ ಕೂಡ ಇರ್ಬೋದು. ಇದನ್ನು ನಂಬೋರು ನಂಬ್ತಾರೆ, ಕೆಲವರು ಇಲ್ಲ, ಇದು ಸಾಮಾನ್ಯವಾಗಿ ಯುದ್ಧ ಆದಾಗ ಈ ರೀತಿ ಆಗಬಹುದು ಅಂತ ಆ ರೀತಿ ಕೂಡ ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ಖಮೇನಿಯವರ ಹತ್ಯೆ ಆಗಿರುವಂಥದ್ದು, ಅಧಿಕಾರವೇ ಅಲ್ಲಿ ಉಲ್ಟಾ ಪಲ್ಟಾ ಆಗಿರುವಂಥದ್ದು, ಅಮೇರಿಕ ಇಸ್ರೇಲು ಜಂಟಿಯಾಗಿ ವೈಮಾನಿಕ ದಾಳಿಯನ್ನು ನಡೆಸಿರುವಂಥದ್ದು, ಇದೆಲ್ಲವೂ ಕೂಡ ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಹೀಗಾಗಿ ನರಸಿಂಹರಾವ್ ಅವರೇನಿದ್ದಾರೆ ಅವರು ಪೋಸ್ಟನ್ನು ಕೂಡ ಮಾಡಿದ್ದಾರೆ. ಈ ಸಂಘರ್ಷಗಳಾಗಿರ್ಬೋದು, ಯುದ್ಧಗಳಾಗಿರ್ಬೋದು, ಅಧಿಕಾರ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ವಿಚಾರಗಳನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದರೆ ಈ ವಿಚಾರ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಒಬ್ಬ ಅಮೇರಿಕಾದಲ್ಲಿರುವಂತಹ ಭಾರತೀಯ ಜ್ಯೋತಿಷಿ ಬೇರೆ ದೇಶದ ಬಗ್ಗೆ ಮೊದಲೇ ಭವಿಷ್ಯವನ್ನು ನುಡಿದಿರುವಂಥದ್ದು, ಅದು ನುಡಿದಂತೆಯೇ ಈಗ ಆಗಿರುವಂಥದ್ದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಈ ಕುರಿತಾಗಿ ಅವರೇ ತಮ್ಮ ಎಕ್ಸ್ ಖಾತೆಯಲ್ಲಿ ಕೂಡ ಹಾಕ್ಕೊಂಡಿದ್ದಾರೆ ವಿಚಾರಗಳನ್ನ. ಜನವರಿ ಫೆಬ್ರವರಿಯಲ್ಲೇ ಹೇಳಿಬಿಟ್ಟಿದ್ರು ಇವರು ಕೆಲವೊಂದು ವಿಡಿಯೋಗಳು, ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳಿ. ಅದು ಪರ್ಟಿಕ್ಯುಲರ್ ಆಗಿ ಇರಾನ್ ಯುದ್ಧದ ಬಗ್ಗೆ, ಖಮೇನಿಯವರ ಬಗ್ಗೆ, ಅವರ ಅಧಿಕಾರದ ಪತನದ ಬಗ್ಗೆ ಇವೆಲ್ಲವನ್ನು ಕೂಡ ಉಲ್ಲೇಖ ಮಾಡೋದು. ಸ್ಪಷ್ಟವಾಗಿ ಅದೇ ದೇಶದ ಬಗ್ಗೆ ಯಾಕೆ ಹೇಳಿದರು ಅದು ಕೂಡ ಅಲ್ಲಿ ಪ್ರಶ್ನೆ ಬರುತ್ತೆ. ಯಾಕಂದರೆ ಕೆಲವೊಂದು ಭವಿಷ್ಯವಾಣಿಗಳು ಅಂದ್ಕೊಂಡೇನೆ ನಿಜ ಆಗ್ತಾ ಇರುತ್ತೆ. ಅದೇ ಕೂಡ ಇಲ್ಲಿ ಆಗಿರುವಂಥದ್ದು. ಅವರು ಅದನ್ನು ಬರೆದು ತಮ್ಮ ಅಕೌಂಟ್ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ನಾನು ಮೊದಲೇ ಹೇಳಿದ್ದೆ ನೋಡಿ, ಹಾಗೆ ಆಗಿದೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.